ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೈನಲಿ 17ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆಗೆ ಒಂದು ದಿನಾಂಕನೂ ಕೂಡ ಫಿಕ್ಸ್ ಮಾಡಿದ್ದಾರೆ. ಯಾವಾಗ 17ನೇ ಕಂತಿನ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ 17ನೇ ಕಂತಿನಿಂದ ಒಂದು ಹೊಸ ಬದಲಾವಣೆಯೂ ಕೂಡ ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ 16ನೇ ಕಂತಿನ ಹಣ ಎಷ್ಟು ಜನರಿಗೆ ಆಲ್ರೆಡಿ ಬಂದಿದೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 16ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜನ ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ನಿನ್ನೆ ಏನು ಉಳಿದಂಥ ಜಿಲ್ಲೆಗಳಿತ್ತಲ್ವಾ, ಈಗ ಒಂದು 4-5 ದಿನದಿಂದ ಒಂದು 15 ಜಿಲ್ಲೆಗಳಿಗೆ ಮಾತ್ರನೇ ಹಣ ಬರ್ತಾಯಿತ್ತು. ನಿನ್ನೆ ಸೋಮವಾರ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಹಣ ಬಂದಿದೆ. ಬಟ್ ಏನಾಗಿದೆ ಅಂದರೆ ತುಂಬ ಜನಕ್ಕೆ ಬಂದಿಲ್ಲ, ಸ್ವಲ್ಪ ಜನಕ್ಕೆ ಅಷ್ಟೇ ಬರ್ತಾ ಇದೆ. ಬಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗೂ ಕೂಡ ಹಣ ಫೈನಲಿ ಬಿಡುಗಡೆ ಆಗಿದೆ. ಇದುವರೆಗೂ ಕೂಡ ಒಂದು 40 to 50% ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಬರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಜನರಿಗೆ ಬಂದಿದೆ. ಒಂದಿಷ್ಟು ಜನ ಕಮೆಂಟನ್ನು ಕೂಡ ಮಾಡಿದ್ದಾರೆ, ಹೊಸ ಜಿಲ್ಲೆಯವರು. ಒಟ್ಟು ಬರ್ತಾ ಇದೆ, ಎಲ್ಲರಿಗೂ ಕೂಡ ಬರ್ತಾ ಇದೆ. ಇನ್ನೊಂದು 3-4 ದಿನದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ. ಅಂದರೆ 16ನೇ ಕಂತಿನ ಹಣ ಇನ್ನೊಂದು 3 ದಿನ ಅಥವಾ 4 ದಿನದಷ್ಟಲ್ಲಿ ಕಂಪ್ಲೀಟಾಗಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ಇವಾಗ ಆಲ್ರೆಡಿ ಒಂದು 50% ಅಷ್ಟು ಜನರಿಗೆ ಬಂದಿದೆ. ಇನ್ನು 17ನೇ ಕಂತಿನ ಹಣದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮಾಡ್ತಾ ಇದೆ ಸರ್ಕಾರ. ಏನಪ್ಪ ಈ ಬದಲಾವಣೆ? ಪ್ರತಿ ಸರಿನೂ ಕೂಡ ಏನಾದರೂ ಒಂದು ಬದಲಾವಣೆಗಳನ್ನ ತರ್ತಾನೆ ಇರ್ತಾರೆ, ಏನಾದರೂ ರೂಲ್ಸ್ಗಳನ್ನ ತರ್ತಾನೆ ಇರ್ತಾರೆ ಅಂತ ನೀವು ಕೇಳ್ಬೋದು. ಹೌದು, ಸರ್ಕಾರ ಏನೇನು ರೂಲ್ಸ್ಗಳು ತರುತ್ತೆ, ಏನೇನು ಬದಲಾವಣೆಗಳು ತರುತ್ತೆ ಎಲ್ಲದಕ್ಕೂ ಕೂಡ ನಾವೇ ಅಡ್ಜಸ್ಟ್ ಆಗಬೇಕು. ನಾವು ಹೇಳ್ದಂಗೆ ಜನಗಳ ಅಭಿಪ್ರಾಯದಂತೆ ಸರ್ಕಾರ ನಡೆಯೋದಿಲ್ಲ. ಸರ್ಕಾರದ ಅಭಿಪ್ರಾಯದಂತೆ ಜನಗಳು ಹೊಂದ್ಕೋತಾ ಹೋಗಬೇಕು. ಸೊ ಹಾಗಾಗಿ ಇವಾಗ 17ನೇ ಕಂತಿನ ಹಣದಿಂದ ಏನು ಬದಲಾವಣೆ ತಂದಿದ್ದಾರೆ ಅಂತಂದರೆ, ಈಗ 16ನೇ ಕಂತಿನ ಹಣನ ತಾಲೂಕು ಪಂಚಾಯತಿ ಮುಖಾಂತರ ಬಿಡುಗಡೆ ಮಾಡಿದರು. ಸೊ ಹಾಗಾಗಿ ಡಿಲೇ ಆಯಿತು, ಹಾಗಾಗಿ ವಿಳಂಬ ಆಯಿತು. ತಾಲೂಕು ಪಂಚಾಯತಿನಲ್ಲಿ ಹಣ ಪ್ರೋಸೆಸ್ ಏನಾಗ್ತಾಯಿತ್ತು ಅಂದರೆ ಸರ್ವರ್ ಟೆಕ್ನಿಕಲ್ ಇಶ್ಯೂಸು ಬರ್ತಾಯಿತ್ತಂತೆ. ಸೊ ಹಾಗಾಗಿ ಹಣ ಹಾಕೋಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಆಯಿತು. ಈ 16ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವಾಗ ಮತ್ತೆ 17ನೇ ಕಂತಿನ ಹಣದಿಂದ ಮೊದಲು ಯಾವ ರೀತಿಯಾಗಿ ಪ್ರೋಸೆಸ್ ಇರ್ತಿತ್ತು ಅಂದರೆ ಡೈರೆಕ್ಟಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತಲ್ವ, ಸೊ ಅದೇ ರೀತಿಯಾಗಿ ಇನ್ನು ಮುಂದೆ ಮಾಡ್ತಾರಂತೆ. ಇವಾಗ ತಾಲೂಕ್ ಪಂಚಾಯತಿ ಮುಖಾಂತರ ಏನು ಮಾಡಿದ್ರಲ್ವ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ನಾವು. ಪ್ರೋಸೆಸ್ಸು ನಮಗೆ ಸರಿ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬಾ ಟೆಕ್ನಿಕಲ್ ಇಶ್ಯೂಸು, ಸರ್ವರು ಬ್ಯುಸಿ ಬರ್ತಾಯಿದೆ. ಸೊ ಹಾಗಾಗಿ ಮೊದಲಿನ ಥರನೇ ಇನ್ನು ಮುಂದೆ ನಾವು ಹಣನ ಹಾಕ್ತೀವಿ 17ನೇ ಕಂತಿನ ಹಣದಿಂದ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇಲ್ಲಿ ತಾಲೂಕು ಪಂಚಾಯಿತಿ ಕೊಡೋದ್ರಿಂದ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಲಾಭ ಅಂದರೆ, ಈ ತಾಲೂಕ್ ಪಂಚಾಯಿತಿಯವರು ಇವಾಗ ಒಬ್ಬರಿಗೆ 4-5 ತಿಂಗಳಿಂದ ಬಂದಿರಲ್ಲ. ಸೊ ಅದನ್ನೆಲ್ಲ ಟೋಟಲ್ ಮಾಡಿ ಅವರಿಗೆ ಎಷ್ಟು ಹಣ ಬರಬೇಕು ಅಂದರೆ ಪ್ರತಿಯೊಬ್ಬರದ್ದು ಕೂಡ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಇಷ್ಟಿಷ್ಟು ಹಣ ಹೋಗಬೇಕು ಅಂತೇಳಿ ಕೌಂಟ್ ಮಾಡಿ ಅವರು ಲೀಸ್ಟನ್ನ ಕಳಿಸ್ತಾಯಿದ್ರು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತುಂಬ ಈಸಿ ಆಗ್ತಾಯಿತ್ತು, ಇವ್ರಿಗೆ ಇಷ್ಟಿಷ್ಟು ಹಣ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡ್ತಾಯಿದ್ರು. ಸೊ ಈ ರೀತಿ ಪ್ರೋಸೆಸ್ಸು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಾಲೂಕ್ ಪಂಚಾಯತಿ ಮುಖಾಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದು ಸಕ್ಸಸ್ ಆಗಲಿಲ್ಲ. ಸೊ ಹಾಗಾಗಿ ಇವಾಗ ಮತ್ತೆ ಡೈರೆಕ್ಟು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಇಲ್ಲಿಂದ ಟ್ರೆಜರಿಗೆ ಕೊಡ್ತಾರೆ, ಟ್ರೆಜರಿಯಿಂದ DBT ಮುಖಾಂತರ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇದೇ ಬದಲಾವಣೆಯನ್ನು ಮಾಡಿದ್ದಾರೆ. 16ನೇ ಕಂತಿನ ಹಣದಲ್ಲೇ ಹೇಳ್ಬೇಕಂದ್ರೆ ಫ್ಲಾಪ್ ಆಯಿತು, ಕರೆಕ್ಟಾಗಿ ಬರಲಿಲ್ಲ, ತುಂಬ ಜನದ್ದು ರಿಜೆಕ್ಟ್ ಆಗಿದೆ ಅಂತ. ಅಲ್ಲಿ ಯಾರ್ದು ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ 17ನೇ ಕಂತಿನ ಹಣನೂ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವ, ಅಂದರೆ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಅಂದರೆ ಇವತ್ತೇ ಅಂತ ಹೇಳೋಕ್ಕಾಗಲ್ಲ, ಇದೇ ವಾರ ಶನಿವಾರದಷ್ಟರಲ್ಲಿ ಖಂಡಿತವಾಗ್ಲೂ 17ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಯಾವತ್ತು ಬೇಕಿದ್ರೂ ಆಗ್ಬೋದು. ಒಟ್ಟಿನಲ್ಲಿ ಇದೇ ವಾರದಲ್ಲಿ ನಿನ್ನೆ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟರು. ಒಂದು 3-4 ದಿನಗಳಲ್ಲಿ 17ನೇ ಕಂತಿನ ಹಣನೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗ ಆಲ್ರೆಡಿ ಸರ್ಕಾರದಿಂದ 17ನೇ ಕಂತಿನ ಹಣಕ್ಕೆ ಹಣ ಬಂದಿದೆ. ನಾವು ಆಲ್ರೆಡಿ ಅದನ್ನು ಟ್ರೆಜರಿಗೂ ಕೂಡ ಕೊಟ್ಟಿದ್ದೀವಿ. ಇನ್ನು DBT ಮುಖಾಂತರ ಫಲಾನುಭವಿಗಳ ಖಾತೆಗೆ ಅಷ್ಟೇ ಬರಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಆಲ್ಮೋಸ್ಟ್ ಈ ವಾರದಲ್ಲಿ ಖಂಡಿತವಾಗ್ಲೂ ಬರುತ್ತೆ 17ನೇ ಕಂತಿನ ಹಣನು ಅಂತ ತಿಳಿಸಿದ್ದಾರೆ. 17ನೇ ಕಂತಿನ ಹಣ ಈಗ 16ನೇ ಕಂತಿನ ಹಣ ಥರ ಲೇಟ್ ಆಗೋದಿಲ್ಲ ಪ್ರೋಸೆಸ್, ಇದು ತುಂಬ ಸ್ಪೀಡಾಗಿ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ. ಯಾಕಂದರೆ ಅದನ್ನು ತಾಲೂಕ್ ಪಂಚಾಯತಿ ಮುಖಾಂತರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಲಿ ತೊಂದರೆ ಆಯಿತು.
ಇದು ಡೈರೆಕ್ಟಾಗಿ ಮೊದಲು ಯಾವ ಥರ ಇತ್ತು ಪ್ರೋಸೆಸ್ ಈಗ ಅದೇ ರೀತಿ ಪ್ರೋಸೆಸ್ ಇರೋದ್ರಿಂದ ಇದು ತುಂಬ ಸ್ಪೀಡಪ್ ಆಗಿದೆ. ಸೊ ತುಂಬ ಸ್ಪೀಡಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಈಗ ಹಣಕಾಸು ಇಲಾಖೆಯಿಂದ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಆ ರೀತಿ ಪ್ರೋಸೆಸ್ ಆದರೆ ಏನಾಗುತ್ತೆ, 3-4 ದಿನದಷ್ಟರಲ್ಲಿ ಒಂದು 90% ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ಸೊ ಹಾಗಾಗಿ ಇವಾಗ ಅದೇ ರೀತಿಯಾಗಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಆಲ್ಮೋಸ್ಟ್ ಈ ವಾರ ಶನಿವಾರದಷ್ಟರಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿ 3-4 ದಿನದಲ್ಲಿ ಎಲ್ಲರ ಖಾತೆಗಳು ಕೂಡ ಜಮಾ ಆಗಿಬಿಡುತ್ತೆ. ಇನ್ನು 17ನೇ ಕಂತಿನ ಹಣ ಆದಮೇಲೆ ಅಂದರೆ 17ನೇ ಕಂತಿನ ಹಣ ಡಿಸೆಂಬರ್ದಲ್ವಾ, ಸೊ ಡಿಸೆಂಬರ್ದು ಕಂಪ್ಲೀಟ್ ಆದಮೇಲೆ ಜನವರಿದು ನಾವು ನೆಕ್ಸ್ಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ 17ನೇ ಕಂತಿನ ಹಣ ಹಾಕೋದ್ರಲ್ಲಿ ಏನಾದರೂ ಸ್ಪೀಡ್ ಆಯಿತು ಪ್ರೋಸೆಸ್ಸು ತುಂಬ ಬೇಗ 15ನೇ ತಾರೀಕಷ್ಟರಲ್ಲಿ ಎಲ್ಲರಿಗೂ ಕೂಡ 16-17ನೇ ಕಂತಿನ ಹಣ ಕ್ಲಿಯರ್ ಆಯಿತು ಅಂದರೆ 18ನೇ ಕಂತಿನ ಹಣನೂ ಕೂಡ ನಾವು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಅಂದರೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ 16-17 ಎರಡು ಕಂತಿನ ಹಣನೂ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಬಹುಶಃ ನೋಡೋಣ, ವೆಯ್ಟ್ ಮಾಡೋಣ. ನಂಬೋದಕ್ಕಾಗಲ್ಲ, 100% ನಂಬೋದಕ್ಕಾಗಲ್ಲ. ಇಲ್ಲಿ 50-50 ಬಂದರೂ ಬರ್ಬೋದು, ಬರ್ದೇನೂ ಕೂಡ ಇರ್ಬೋದು. ಯಾಕಂದರೆ ಈ ತಿಂಗಳಲ್ಲಿ 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಆಲ್ರೆಡಿ ತಿಳಿಸಿದಾರಲ್ವ, 16-17ನೇ ಕಂತಿನ ಹಣನ. ಸೊ ಹಾಗಾಗಿ 6,000 ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಅಟ್ಲೀಸ್ಟ್ 4,000ನಾದರೂ ಬಂದರೆ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇವರು ಎಷ್ಟು 8 ಕಂತಿನ ಪೆಂಡಿಂಗ್, 8,000 ಪೆಂಡಿಂಗ್ ಇಟ್ಕೊಂಡಿದ್ದಾರೆ 4 ಕಂತಿನ. ಇವಾಗ 2,000 ಹಾಕಿರೋದೇ ಫಲಾನುಭವಿಗಳಿಗೆ ಎಷ್ಟು ಖುಷಿ ಆಗಿದೆ ಅಲ್ವಾ. ಸೊ ಹಾಗಾಗಿ ಅವರು ಎಷ್ಟೇ ಪೆಂಡಿಂಗ್ ಇಟ್ಕೊಂಡ್ರೂ ಕೂಡ ಒಂದು 2,000 ಹಾಕಿದ ತಕ್ಷಣ ಮಹಿಳೆಯರಿಗೆ ಖುಷಿನೇ ಆಗಿಬಿಡುತ್ತೆ. ಸೊ ಫೈನಲಿ ಈ ತಿಂಗಳಲ್ಲಿ 2 ಕಂತನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ಕಂತು ಬೇಗ ಕ್ಲಿಯರ್ ಆದರೆ ಇನ್ನೊಂದು ಕಂತನ್ನು ಬಿಡುಗಡೆ ಮಾಡ್ತೀವಿ ಎಂದಿದ್ದಾರೆ. ಮತ್ತು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಹಾಗೆ 16ನೇ ಕಂತಿನ ಹಣ ನಿಮಗೆ ಬಂದಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮದು ಯಾವ ಜಿಲ್ಲೆ ಅನ್ನೋದು ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ. ಪ್ರತಿದಿನವೂ ಕೂಡ ಬರ್ತಾಯಿದೆ, ವೆಯ್ಟ್ ಮಾಡಿ ತಗೊಳ್ಳಿ ಅಷ್ಟೇ. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.